ಬಾಲಿವುಡ್ ನಟಿ ದಿಶಾ ಪಟಾನಿ ಎಲ್ಲರೂ ಕೂಡ ಗೊತ್ತು. ದಿಶಾ ಪಟಾನಿಯ ಸಹೋದರಿಯ ಬಗ್ಗೆ ಅಷ್ಟು ಗೊತ್ತಿರಲಿಕ್ಕಿಲ್ಲ. ಈ ಸಹೋದರಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಪಾಳು ಬಿದ್ದ ಮನೆಯಲ್ಲಿದ್ದಂಥ ಪುಟ್ಟ ಮಗುವನ್ನು ಇದೀಗ ದಿಶಾ ಪಟಾನಿ ಸಹೋದರಿ ಖುಷ್ಬು ಪಟಾನಿ ರಕ್ಷಣೆ ಮಾಡಿದ್ದಾರೆ. ಒಂದು ಅನಾಥ ಮಗು ಅದು. ಆ ಮಗುವನ್ನು ಇವರು ರಕ್ಷಣೆ ಮಾಡಿದ್ದಾರೆ. ಉತ್ತರ ಪ್ರದೇಶದ ಬರೇಲಿಯಲ್ಲಿ 10 ತಿಂಗಳ ಅನಾಥ ಶಿಶುವನ್ನು ಇವರು ರಕ್ಷಣೆ ಮಾಡಿದ್ದಾರೆ. ಮಗುವನ್ನು ರಕ್ಷಣೆ ಮಾಡುವುದಕ್ಕೆ ಖುಷ್ಬು ಅವರು ಗೋಡೆ ಹತ್ಕೊಂಡು ಹೋಗಿ ಹರಸಾಹಸ ಮಾಡಿದ್ದಾರೆ. ಇಲ್ಲಿ ಜನರೇ ಇಲ್ಲದಂಥ ಪಾಳು ಬಿದ್ದ ಮನೆಯಲ್ಲಿ ಯಾರೋ ಈ ಒಂದು ಮಗುವನ್ನು ಬಿಟ್ಬಿಟ್ಟು ಹೋಗಿಬಿಟ್ಟಿದ್ದಾರೆ. 10 ತಿಂಗಳ ಮಗು ಅದು. ವಾಕಿಂಗ್ ಮಾಡ್ಕೊಂಡು ಹೋಗ್ತಿರ್ತಾರಲ್ಲ ಸುತ್ತಮುತ್ತ, ಆಗೇನಾಗಿದೆ, ಮಗು ಅಳುವಂಥ ಶಬ್ದ ಇವರು ಕೇಳಿಸಿದೆ. ಆರಂಭದಲ್ಲೇ ಯಾರ್ದೋ ಮನೆಯಲ್ಲಿ ಮಗು ಅಳ್ತಾ ಇರಬೇಕು, ಪಾಪ ಅದಕ್ಕೇನು ಹಸಿವೋ ಏನೋ ಅಂತ ಅಂದುಕೊಂಡಿದ್ದಾರೆ. ಆದರೆ ಆಮೇಲೆ ನೋಡಿದ್ರೆ ಯಾವುದೋ ಪಾಳು ಬಿದ್ದ ಮನೆಯಿಂದ ಈ ಶಬ್ದ ಬರ್ತಾ ಇರುತ್ತೆ. ಹಾಗಾಗಿ ಇವರೇನು ಮಾಡ್ತಾರೆ, ಕಾಂಪೌಂಡ್ ಹತ್ಕೊಂಡು ಹೋಗಿ ಆ ಮಗು ಅಳು ನಿಂತಿರಲ್ವಲ್ಲ, ಹೋಗಿ ಚೆಕ್ ಮಾಡಿದ್ರೆ ಒಂದು ಅನಾಥ ಮಗು ಅದು. ಅನುಮಾನಗೊಂಡು ನೋಡಿದ್ದಾರೆ. ಆಮೇಲೆ ನೋಡೋಣ ಅಂಥೇಳಿ ಪಾಳು ಬಿದ್ದ ಮನೆಗೆ ಹೋದ್ಮೇಲೆ ಆ ಮಗು ಇವ್ರ ಕೈಗೆ ಸಿಗುತ್ತೆ. ಮಗುವನ್ನು ಎತ್ಕೊಂಡು ಹೊರಗಡೆ ತರ್ತಾರೆ ಇವರು. ಬಳಿಕ ಮನೆ ಸುತ್ತಮುತ್ತ ವಿಚಾರಿಸ್ತಾರೆ. ಮಗುವಿನ ಪೋಷಕರು ಯಾರು ಅಂತಲೇ ಯಾರಿಗೂ ಗೊತ್ತಾಗಿಲ್ಲ. ಮಗು ಈ ಪಾಳು ಬಿದ್ದ ಕಟ್ಟಡಕ್ಕೆ ಹೇಗೆ ಬಂತು ಎನ್ನುವ ಬಗ್ಗೆ ಮಾಹಿತಿ ಕೂಡ ಸಿಕ್ಕಿಲ್ಲ. ಬಳಿಕ ಮಗುವನ್ನು ಕರ್ಕೊಂಡು ಬಂದು ಪ್ರಥಮ ಚಿಕಿತ್ಸೆಯನ್ನು ಕೊಡಿಸಿದ್ದಾರೆ. ನಂತರ ಕುಟುಂಬ ಘಟನೆಯ ಬಗ್ಗೆ ಪೊಲೀಸರಿಗೆ ಮಾಹಿತಿ ಕೊಟ್ಟಿದೆ. ಮಗುವನ್ನು ಹೆಚ್ಚಿನ ಚಿಕಿತ್ಸೆಗೋಸ್ಕರವಾಗಿ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ.